ಈ ವಿಡಿಯೋ ಒಂದು ಸ್ವಲ್ಪ ಕಾಂಪ್ಲಿಕೇಟ್ ಆಗ್ಬೋದು, ಆದರೆ ಅರ್ಥ ಮಾಡ್ಕೊಳ್ಳಿ. ಪ್ರತಿ 5 ವರ್ಷಕ್ಕೊಂದ್ಸತಿ ಅಧಿಕಾರ ಚೇಂಜ್ ಆಗುತ್ತಾ ಇಲ್ಲ ಮುಖಗಳು ಚೇಂಜ್ ಆಗ್ತಾವ? ನಮಗೆ ಕಣ್ಣು ಕಾಣೋದು ಬರೀ ಪೊಲಿಟಿಷಿಯನ್ಸ್ ಮಾತ್ರ, ಆದರೆ ನಮಗೆ ಕಣ್ಣು ಕಾಣದೇ ಇರೋದು ಇನ್ನೂ ಬೇಜಾನಿದೆ. ಸ್ವತಂತ್ರ ಬಂದಾಗಿಂದ ಇಲ್ಲಿವರೆಗೂ ಒಂದೇ ಒಂದು ಚೇಂಜ್ ಆಗಿಲ್ಲ. ಏನು ಗೊತ್ತಾ? ಅದು ನಮ್ಮ ಸಿಸ್ಟಮ್. ಪವರ್ಫುಲ್ ಬಿಸ್ನೆಸ್ಮೆನ್ಸ್, NGOs ಆ್ಯಂಡ್ ಜರ್ನಲಿಸಮ್ಸ್ ಇವ್ರು ಕಂಟ್ರೋಲ್ ಮಾಡ್ತಾರೆ. ಯಾವ ನ್ಯೂಸ್ ಪಬ್ಲಿಷ್ ಆಗಬೇಕು, ಯಾವ ನ್ಯೂಸ್ ಪಬ್ಲಿಷ್ ಆಗಬಾರ್ದು, ಯಾವ ಊರಿಗೆ ರೋಡ್ ಆಗಬೇಕು, ಯಾವ ಊರಿಗೆ ರೋಡ್ ಆಗಬಾರ್ದು ಅಂತ ಇವರು ಡಿಸೈಡ್ ಮಾಡ್ತಾರೆ. ನೋಡಿ, ಒಂದು MLA ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ನು ನಿಂತ್ಕೊಂಡು ಏನಾದ್ರು ಗೆಲ್ತು ಅಂದರೆ ಅವ್ನಿಗೆ 80ರಿಂದ 1 ಲಕ್ಷ ತಿಂಗಳಿಗೆ ಸಂಬಳ ಇರುತ್ತೆ. ಅವನಿಗೆ ಟೋಟಲ್ ಮಾಡಿದ್ರೆ 48ರಿಂದ 50 ಲಕ್ಷವರೆಗೆ ವರ್ಷಕ್ಕೆ, ಅಂದರೆ 5 ವರ್ಷ ಟೋಟಲ್ಲು ಅವನ ಅಧಿಕಾರ ಮುಗಿಯೋವರೆಗೆ 50 ಲಕ್ಷವರೆಗೆ ಬರ್ಬೋದು ಸ್ಯಾಲ್ರಿ ಅಷ್ಟೇ. ಆದರೆ ಒಂದು MLA ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅವನು ಏನಾದರೂ ವಿನ್ ಆಗಬೇಕು ಅಂದರೆ ಎಷ್ಟು ಖರ್ಚು ಮಾಡ್ತಾನೆ ಗೊತ್ತಾ? ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ 1,70,000ದಿಂದ 2 ಲಕ್ಷವರೆಗೆ ವೋಟರ್ಸ್ ಇರ್ತಾರೆ. ಅವ್ರಿಗೆ ಇವರು 1,000 ಅಂದರೆ ಕೊಟ್ಟರು, ನಾನು ನಿಜ ಹೇಳ್ತಿದ್ದೀನಿ, ಎಲ್ಲ ಇಸ್ಕೊತಿದ್ದೀರಾ, ನೀವು ಕೂಡ ಇಸ್ಕೊತಿದ್ದೀರಾ. 1,000 ಕೊಟ್ಟರು 17ರಿಂದ 20 ಕೋಟಿ ಆಗುತ್ತೆ. ಇವೊಬ್ಬ MLA 5 ವರ್ಷದ ಅವಧಿಯಲ್ಲಿ 50 ಲಕ್ಷ ಮಾತ್ರ ಸ್ಯಾಲ್ರಿ ತಗೊಳ್ಳೋದು. ಹೇಗೆ ಅವನು 17ರಿಂದ 20 ಕೋಟಿನ ಖರ್ಚು ಮಾಡ್ತಾನೆ? ಐ ಆಮ್ ಟೆಲ್ಲಿಂಗ್ ದ ಟ್ರೂತ್, ನಾಟ್ ಎ ಲೈ. ಎವ್ರಿ ಒನ್ಸ್ ನೋಸ್ ದಿಸ್ ಸಿಸ್ಟಮ್, ಬಟ್ ನೋ ಒನ್ ಕ್ಯಾನಾಟ್ ಬಿ ಕ್ವಶನ್ ಅಗೇನಿಸ್ಟ್ ದಿಸ್ ಸಿಸ್ಟಮ್. ಎಲ್ಲರಿಗೂ ಗೊತ್ತಿದೆ ಏನೇನು ಆಗ್ತಾನೆ ಅಂತ, ಆದರೆ ಯಾರು ಕೂಡ ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತಾ ಇಲ್ಲ. ನೋಡಿ, ಕಳೆದ 5 ವರ್ಷಗಳಿಂದ 2,529 ಶಾಲೆಗಳು, ಗೌರ್ಮೆಂಟ್ ಶಾಲೆಗಳು ಮುಚ್ಚಿದೆ. ಇದಕ್ಕೆಲ್ಲ ಯಾರು ಕಾರಣ ಅನ್ಕೊಂಡಿದ್ದಾರೆ? ಇದೇ ಕಾಣದೇ ಇರೋ ಸಿಸ್ಟಮ್. ಇಂಡಿಯಾದಲ್ಲಿ ಎಷ್ಟೇ ದೊಡ್ಡ ನ್ಯಾಷನಲ್ ಹೈವೇ ಆಗಬೇಕಂದ್ರೂ ಕಡಿಮೆ ಅಂದ್ರೂ 5 ವರ್ಷ ಬೇಕು. ಎಷ್ಟೋ ಹಳ್ಳಿಗಳಿಗೆ ಇಂದಿಗೂ ಕೂಡ ಕರೆಕ್ಟಾಗಿ ರಸ್ತೆ ವ್ಯವಸ್ಥೆಗಳಿಲ್ಲ. ನೋಡಿ, ಈ ಲೂಪ್ ಒಳಗಡೆ ನಾವು ಸಿಕ್ಕಾಕೊಂಡು ಬಿಟ್ಟಿದ್ದೀವಿ. ಇದರಿಂದ ಹೊರಗಡೆ ಬರಬೇಕು ಅಂದರೆ ಏನು ಮಾಡಬೇಕು? ನೋಡಿ, ಪಕ್ಷ ನೋಡಿ, ಧರ್ಮ ನೋಡಿ, ಜಾತಿ ನೋಡಿ ವೋಟ್ ಹಾಕ್ಬೇಡಿ. ವ್ಯಕ್ತಿ ನೋಡಿ, ವ್ಯಕ್ತಿತ್ವ ನೋಡಿ ವೋಟ್ ಹಾಕಿ. ಆವಾಗ ಮಾತ್ರ ಈ ಸಿಸ್ಟಮಿಂದ ಹೊರಗಡೆ ಬರೋಕ್ಕಾಗುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.